ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ಪ್ರತಿ ವರ್ಷವೂ ಕೂಡ BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, BPT ವಿವಿಧ ಕೋರ್ಸ್ಗಳ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಈ ಒಂದು ಪ್ರಕ್ರಿಯೆ ಇವಾಗ ನಮ್ಮ ವಿದ್ಯಾರ್ಥಿಗಳು BSc ನರ್ಸಿಂಗ್ ಮಾಡಿರುವಂಥ ವಿದ್ಯಾರ್ಥಿಗಳು ಆಗಿರ್ಬೋದು, ಮತ್ತು AHS ಮಾಡಬೇಕಂತ ಇರುವಂಥ ವಿದ್ಯಾರ್ಥಿಗಳು, BPT ಕೋರ್ಸ್ಗಳನ್ನು ಮಾಡಬೇಕಂತ ವಿದ್ಯಾರ್ಥಿಗಳು, ಈಗ ನೀವು ಏನು ಮಾಡಬೇಕು ಅಂತಂದರೆ, ಈಗಾಗಲೇ ಯಾರು ಎಕ್ಸಾಮ್ ಬರೆದಿರಿ ಅವರು BSc ನರ್ಸಿಂಗ್ ವಿದ್ಯಾರ್ಥಿಗಳು, ಎಕ್ಸಾಮ್ ಬರೆದಿರುವಂಥವರು BPT ವಿದ್ಯಾರ್ಥಿಗಳು ಮತ್ತು AHS ವಿದ್ಯಾರ್ಥಿಗಳು, ಈಗ ಮುಂದಿನ ಪ್ರಕ್ರಿಯೆ ಏನಿರುತ್ತೆ, ಆಮೇಲೆ ಮುಂದೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ನೋಡಿರಿ, ಯಾವುದೇ ಥರ ಅಂತ ನೀವು ಅಪ್ಲಿಕೇಶನ್ ಹಾಕುವ ಹಾಗಿಲ್ಲ. ಯಾಕಂತಂದರೆ ಈಗ ನಾವು ಕೆ ಇ ಮೂಲಕ ಏನು ಮಾಡ್ತಾಯಿದ್ದೀವಿ ಅಂದರೆ ರ್ಯಾಂಕ್ ನಂಬರಿಗೆ ವೇಟ್ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಅಲೈಡ್ ಸೈನ್ಸ್ ಇರ್ಬೋದು, BPT ಇರ್ಬೋದು, ಆಮೇಲೆ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಂಬೈನ್ ಆಗಿ ಈ ರ್ಯಾಂಕ್ ನಂಬರ್ಗಳನ್ನು ರಿಲೀಸ್ ಮಾಡ್ತಾರೆ ಅತಿ ಬೇಗನೆ. ರ್ಯಾಂಕ್ ನಂಬರ್ ಬರೋ ತನಕ ನಿಮಗೆ ಯಾವುದೇ ಥರಂಥ ಅಪ್ಲಿಕೇಶನ್ ಹಾಕೋದಿರೋಂಗಿಲ್ಲ, ಯಾವುದೇ ಥರಂಥ ಏನೂ ಮಾಡೋ ಹಾಗಿಲ್ಲ. ನೀವು ಜಸ್ಟ್ ವೇಟ್ ಮಾಡಬೇಕು ರ್ಯಾಂಕ್ ನಂಬರ್ ಬರೋ ತನಕ. ಯಾವಾಗ ರ್ಯಾಂಕ್ ನಂಬರ್ ಬರುತ್ತೆ, ರ್ಯಾಂಕ್ ನಂಬರ್ ಬಂದ ತಕ್ಷಣ ಏನು ಮಾಡ್ತಾರಪ್ಪ ಅಂದರೆ ಕೀದವರು ನಿಮ್ಮಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಇದ್ದಾವೆ ಅನ್ನೋದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ರಿಲೀಸ್ ಮಾಡ್ತಾರೆ. ಹೌದಾ? ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾರಪ್ಪ ಅಂತಂದರೆ ಇವರು ಕೆ ಇ ಮೂಲಕ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಎಲ್ಲ ಆನ್ಲೈನ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಅಂತ ಹೇಳ್ತೀವಿ ಇದಕ್ಕೆ. ಈ ಒಂದು ಆನ್ಲೈನ್ ಕೌನ್ಸ್ಲಿಂಗ್ ಒಳಗಡೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮಗಳಿಗೆ ಫಸ್ಟ್ಗೆ ರಿಸಲ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ನಿಮಗೆ ಆಪ್ಷನ್ ಇಂಟರ್ವ್ಯೂ ಅಂತ ಕೊಡ್ತಾರೆ, ಮತ್ತು ಸೀಟ್ ಅಲಾಟ್ಮೆಂಟ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು ಒಂದೇ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಲುವಾಗಿ ಕಾಯೋಂಗಿಲ್ಲ. ಆಲ್ರೆಡಿ ನೀವು ಅಪ್ಲಿಕೇಶನ್ಗಳನ್ನು ಹಾಕಿರಿ, ಎಕ್ಸಾಮ್ ಬರ್ದಿರಿ BSc ನರ್ಸಿಂಗ್ನವರು, ಈಗ ರಿಸಲ್ಟ್ ಸಲುವಾಗಿ ಕಾಯಬೇಕು. ರಿಸಲ್ಟ್ ಒಂದು ಬಂತಪ್ಪ ಅಂತಂದರೆ ನಿಮ್ಮ ಕೌನ್ಸ್ಲಿಂಗ್ ಸ್ಟಾರ್ಟ್ ಆದಂಗೆ. ಹೌದಾ? ಅದರಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಿಕೊಡ್ತಾರೆ, ಆಮೇಲೆ ರಿಸಲ್ಟ್ ಅಲಾಟ್ಮೆಂಟ್ ಮಾಡ್ತಾರೆ. ಇದೊಂದು 3 ಬಾಕಿ ಇದೆ. ಇವಾಗ ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಿರಿ, ನೆನಪಿರಲಿ. BPT, AHS, ಅಲೈಡ್ ಸೈನ್ಸರು ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಿರಿ. ಈಗ ನೀವು ಕಾಯ್ತಾ ಇರುವಂಥದ್ದು ಇವು 3 ಪ್ರಕ್ರಿಯೆ ಮಾತ್ರ. ಯಾವುದು? ರಿಸಲ್ಟ್ ಕಾಯಬೇಕು, ಆಪ್ಷನ್ ಎಂಟ್ರಿ ಕಾಯಬೇಕು, ಸೀಟ್ ಅಲಾಟ್ಮೆಂಟಿಗೆ ಸಲುವಾಗಿ ಕಾಯಬೇಕಷ್ಟೇ ನಾವು. ಅದನ್ನು ಬಿಟ್ಟರೆ ಬೇರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನೀವು ಏನಪ್ಪ ಅಂದರೆ ಫ್ರೀ ಇದ್ದಾಗ ನೀವೇನು ಮಾಡಬೇಕಂತಂದರೆ ನಿಮ್ಮ ಸಮೀಪದಲ್ಲಿರುವಂಥ ಕಾಲೇಜುಗಳಿಗೆ ಹೋಗಿ ವಿಸಿಟ್ ಮಾಡಿಕೊಂಡು ಅಲ್ಲಿರುವಂಥ ಫೆಸಿಲಿಟಿಗಳನ್ನು ನೋಡ್ಕೊಂಬರ್ರಿ. ಯಾಕಂತಂದರೆ ನೀವು ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿದರೆ ಅಲ್ಲಿ ಫೆಸಿಲಿಟಿ ಚೆನ್ನಾಗಿರಲಿಲ್ಲ ಅಂತಂದರೆ ಮತ್ತೆ ಸೀಟ್ ಕ್ಯಾನ್ಸಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹೌದಾ? ಅದ್ರ ಸಲುವಾಗಿ ಒಂದು ಸಲ ನೀವು ಅಡ್ಮಿಷನ್ ಆರ್ಡರ್ ಕಾಪಿ ತೊಗೊಂಡ್ಬಿಟ್ರೆ ಮತ್ತು ನೀವು ಭಾಳ ಕಷ್ಟಪಡಬೇಕಾಗತ್ತೆ ಸೀಟ್ ಕ್ಯಾನ್ಸಲ್ ಮಾಡಲಿಕ್ಕೆ. ಹೀಗಾಗಿ ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ, ಇನ್ನೂ ರಿಸಲ್ಟ್ ಬಂದಿಲ್ಲ. ನೀವು ಏನು ಮಾಡಬೇಕಂದ್ರೆ ತಪ್ಪದೆ ಕಾಲೇಜುಗಳಿಗೆ ವಿಸಿಟ್ ಮಾಡ್ಕೊಂಡು ಮಾಹಿತಿ ತೊಗೊರಿ. ಆಮೇಲೆ ಮುಂದೆ ಏನಾದರೂ ಮಾಹಿತಿ ಬಂದರೆ ನಾನು ನಿಮಗೆ ಮಾಹಿತಿಯನ್ನು ವಿಡಿಯೋ ಮುಖಾಂತರ ಒದಗಿಸ್ಕೊಡ್ತೀನಿ. ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು.